ಇವತ್ತು ನಮ್ಮ ಟಿ.ಬೇಕುಪೆ ಗ್ರಾಮ ಪಂಚಾಯತಿಲಿ 4 ಬೂತ್ ಇತ್ತು. ತಿಗಳಬಸಳ್ಳಿ ಬಿ.ಎಸ್.ಒಡಿ ಗಂಗಾಯನದೊಡ್ಡಿಯಿಂದ ಕಟ್ಟಪ್ಪನದೊಡ್ಡಿ ತಿಗಳಬಸಳ್ಳಿ ಒಂದು ಬೂತು, ಗಂಗಾಯನದೊಡ್ಡಿ ಬಿ.ಎಸ್.ಒಡಿ ಒಂದು ಬೂತು, ಒಳಗಲ್ ಒಂದು ಬೂತು, ಕೆರಿರಾಯದೊಡ್ಡಿ ಮಾದಪ್ಪನದೊಡ್ಡಿ ಹೊಸಕೆರೆದೊಡ್ಡಿ ಹರಿಜನ ಕಾಲೋನಿ ಪೂಜಾರಿ ದೊಡ್ಡಿಯಿಂದ ಒಂದು ಬೂತ್ ಇತ್ತು. 4 ಬೂತಲ್ಲಿ ಬೆಳಗ್ಗೆ 9 ಗಂಟೆಗೆ ಒಳಗಲ್ಲಿಂದ ಶುರು ಮಾಡಿದ್ರು. ನಮ್ಮ ಇಡೀ ಊರಿಗೆಲ್ಲ ರಂಗೋಲಿ ಬಿಡೋರಿಗೆಲ್ಲ ಅಲ್ಲೇ ಒಂದು ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಸಿದ್ದು. ಬಂದವ್ರಿಗೆಲ್ಲ ಸ್ನಾನ ಮಾಡಿದವ್ರಿಗೆಲ್ಲ ಒಂದು 700-800 ಜನಕ್ಕೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಅದ್ದೂರಿಯಾಗಿ ಎಲ್ಲ ಊರಿಂದ ಮಾಡಿಕೊಂಡು ಅಲ್ಲಿಂದ ಬಂದು ಕೆರಿರಾಯ ದೊಡ್ಡಿ ಹೊಸಕೆರೆ ದೊಡ್ಡಿ ಪೂಜಾರಿ ದೊಡ್ಡಿ ಆದಮೇಲೆ ಬಿ.ಎಸ್.ಒಡಿಗೆ ಬಂದು ಬಿ.ಎಸ್.ಒಡಿಗೆ ಮುಗಿಸ್ಕೊಂಡು ತಿಗಳಬಸಳ್ಳಿಗೆ ಬಂದು ತಿಗಳಬಸಳ್ಳಿಲಿ ಅದ್ದೂರಿ ಭಾರಿ ಒಂದಕ್ಕೊಂದು ಭಾರಿ ಚೆನ್ನಾಗಿ ಬಿಟ್ಟಿದ್ರು. ಕಾಂಪ್ಲಿಕೇಟೆಡ್ ಸ್ಪರ್ಧೆಗೆ ಆ ಮೆಂಬರ್ಗಳು ಹಿತಾಸಕ್ತಿಯಿಂದ ನಾವು ಅಲ್ಲಿ ಜಡ್ಜಸ್ಸು ಏನು ಮಾಡೋಕ್ಕಾಗಲಿಲ್ಲ. 3 ಪೇಜ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ 3 ಪೇಜ್ನ ಕೊಡೋಕ್ಕೆ ಆಗಲಿಲ್ಲ. ಅದು ಜಡ್ಜ್ಮೆಂಟ್ ಮಾಡ್ಕೊಳ್ತು. ಅದಕ್ಕೆ 20 ಸಮಾಧಾನಕರ ಬಹುಮಾನ ಕೊಡುವ ಅಂದ್ಬಿಟ್ಟು ಒಂದು ಗಿಫ್ಟ್ 500 ರೂಪಾಯಿ ನನಗೆ ಅಂತ. ಅದರಲ್ಲಿ ನಾನು ಒಂದು ಸಣ್ಣ ಕಾರಣಕ್ಕೆ ಒಂದು 10 ಜನಕ್ಕೆ ಒಂದು 5,000 ರೂಪಾಯಿ ಕಾಸು ಕೊಟ್ಟಿದ್ದೀನಿ. ನಮ್ಮ ಮೆಂಬರ್ಗಳು ಒಂದು 5,000 ಹಾಕಿ 20 ಜನಕ್ಕೆ ಸಮಾಧಾನ ಬಹುಮಾನ ಕೊಟ್ಟವ್ರೆ. ಬಟ್ ನನ್ನ ಲೆಕ್ಕ ತಿಗಳಬಸಳ್ಳಿಯವರು ತಾಲೂಕು ಲೆವೆಲ್ಗೂ ಕಾಂಪಿಟೇಷನ್ ಬರ್ತಾರೆ ಅಂತ ನನ್ನ ಅನುಭವ. ನಾನು ನೋಡಿದೆ, ಇದು ನಮ್ಮೂರಿಗೆ ಹೋಲಿಸ್ಕೊಂಡ್ರೆ ನಮ್ಮೂರು ಏನೂ ಇಲ್ಲ, ಜೀರೋ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಕೆರಿರಾಯದೊಡ್ಡಿ ಭಾರಿ ಜೋರಾಗಿ ಬಿಟ್ಟಿದ್ರು. ನಮ್ಮೂರು ಸ್ವಲ್ಪ ಜಾಸ್ತಿ ಜನ ಬಿಟ್ಟಿದ್ರು ನಮ್ಮೂರಲ್ಲಿ. ಬಟ್ ಕಾಂಪ್ಲಿಕೇಶನ್ ಅಷ್ಟೊಂದು ಇದಿರಲಿಲ್ಲ. ಬಟ್ ತೇರೊಂದು ದೊಡ್ಡ ತಿಗಳಬಸಳ್ಳಿ ಇತ್ತು, ಭಾರಿ ಅದ್ದೂರಿಯಾಗಿ ಬಿಟ್ಟಿದ್ರು. ನಿಜವಾಗ್ಲೂ ನಾನು ಇಂಥ ಹಿಂದುಳಿದ ಗ್ರಾಮದಲ್ಲಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇಷ್ಟೊಂದು ಚೆನ್ನಾಗಿ ಬಿಡ್ತಾರೆ ಅಂದರೆ ಭಾರಿ ಖುಷಿ ಆಯಿತು. ನಮ್ಮ ಶಿವಕುಮಾರ್ ಬಗ್ಗೆ ಭಾರಿ ಒಂದು ಒಲವು ಇಟ್ಕೊಂಡವ್ರೆ. ಎಲ್ಲ ಮಹಿಳೆಯರು ಪ್ರತಿಯೊಬ್ಬರು ಬಂದು ಮನೆ ಹೆಣ್ಮಕ್ಳೆಲ್ಲ ಬಂದು ರಂಗೋಲಿ ಸ್ಪರ್ಧೆ ಬಿಟ್ಟು ದೇವಸ್ಥಾನದ ಬಂದು ಇಷ್ಟೊತ್ತವರೆಗೂ ಕಾಯ್ಕೊಂಡು 12 ಗಂಟೆವರೆಗೂ ಕಾಯ್ಕೊಂಡು ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದವ್ರಿಗೆ 12 ಗಂಟೆವರೆಗೂ ಕಾಯ್ಕೊಂಡು ಭಾರಿ ಅದ್ದೂರಿಯಾಗಾಯಿತು. ಕನಕೋತ್ಸವ 4ನೇ ತಾರೀಕಿದ್ದು ಕನಕೋತ್ಸವ ಅಲ್ಲ ಇದು ಬತ್ತಾ ಅವರವರೇ ಸ್ವಂತ ತಮಟೆನಗಾರಿ ಕಾಮಿಡಿ ಕಿಲಾಡಿಗಳನ್ನ ಅವರೇ ಸ್ವಂತ ಖರ್ಚು ಹಾಕ್ಕೊಂಡು ಬ್ಯಾನರ್ಗಳು ಹಾಕ್ಕೊಂಡು ಅವರವರೇ ಸ್ವಂತ ಭಾರಿ ಅದ್ದೂರಿಯಾಗಿ ಆ ಲೀಡ್ರುಗಳು ಪ್ರಮುಖವಾಗಿ ಈ ಕನಕೋತ್ಸವದ ರಂಗೋಲಿ ಸ್ಪರ್ಧೆನ ನಮ್ಮ ಡಿ.ಕೆ. ಸೂರ್ಯ ಅವರು MLC ಅವ್ರಿಗೆ ವಹಿಸಲಾಗಿ. ಬಟ್ MLC ಅವರು ಒಂದೊಂದು ಟೀಮ್ ಒಂದೊಂದು ಪಂಚಾಯತಿಗೆ ಒಂದು 25 ಜನ ಟೀಮ್ ಮಾಡಿ ಎಷ್ಟು ಸ್ವಚ್ಛವಾಗಿ ಮಾಡ್ತಾವ್ರೆ ಆ ಲೀಡರ್ಗಳು ಅಂದರೆ ಇಡೀ ತಾಲೂಕಲ್ಲೇ. ನಾನೇನೋ ನಮ್ಮ ಹೋಬಳಿನೇ ಬರೀ ಮಟ್ಟದ ಕೇಳ್ತಾ ಇಲ್ಲ. ಸಾತ್ತೂರು ಆಗ್ಬೋದು, ದೊಡ್ಡಹಳ್ಳಿ ಆಗ್ಬೋದು, ಕೋಡಹಳ್ಳಿ ಆಗ್ಬೋದು, ಉಯ್ಯಂಬಳ್ಳಿ ಆಗ್ಬೋದು, ನಮ್ಮ ಕಸ್ಬ ಸೀನಹಳ್ಳಿ ಆಗ್ಬೋದು, ಇಲ್ಲ ತುರುಳಿ ಜಿಲ್ಲಾ ಪಂಚಾಯತಿ ಆಗ್ಬೋದು, ಬರೀ ಹಳ್ಳಿ ಜನ ಟೌನ್ಗೆ ಹೋಗಿ ಬಿಡೋಕಾಯ್ತಾ ಇರಲಿಲ್ಲ. 6 ಬಾರಿ 7 ಬಾರಿ ಕನಕೋತ್ಸವ ಮಾಡಿದಾಗ ನಮ್ಮ ಹಳ್ಳಿ ಜನ ಯಾರು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಯ್ತಾ ಇರಲ್ಲ. ಬಟ್ ನಮ್ಮ MLC ಅವರು ಇಂಥ ಏನಾದ್ರು ಮಾಡಿ ನಮ್ಮ MP ಅವರು MLC ಅವ್ರು ಕುಂತು ಹಳ್ಳಿ ಮಟ್ಟಕ್ಕೆ ತರಬೇಕು ಅಂದರೆ ಆಮೇಲೆ ಪ್ರತಿ ಹಳ್ಳಿ ಮಟ್ಟಕ್ಕೂ ಬಿಟ್ಟು ಇದನ್ನೆಲ್ಲ ಸಕ್ಸಸ್ ಮಾಡಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ಬಟ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಟ್ಟಾಳುಗಳು ಹಗಲು ಬೆಳಗಾನ 1 ತಿಂಗಳು ಅವರು ಸರಿಯಾಗಿ ಊಟ ಮಾಡ್ತಾರೋ ನಾಷ್ಟ ಮಾಡ್ತಾರೋ. ನಮ್ಮ ಮಹಿಳಾ ಅಧ್ಯಕ್ಷರುಗಳು ಎಲ್ಲರೂ ಬಂದು ಎಲ್ಲ ಕಡೆ ನಿಂತ್ಕೊಂಡು ಎಲ್ಲರೂ ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾವ್ರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ದಿನೇ ಭಾರಿ ಇದೊಂದೇ ಅಲ್ಲ, ಎಲ್ಲ ಮೆಹಂದಿ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಇರ್ಬೋದು, ಚೆಸ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಆಮೇಲೆ ಕ್ರಿಕೆಟ್ ಇರ್ಬೋದು, ಎಲ್ಲ ಮೆಹಂದಿ ಎಲ್ಲನೂ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು ತಿಗಳಬಸಳ್ಳಿ ಗ್ರಾಮದಲ್ಲಿ ಭಾರಿ ಅದ್ದೂರಿಯಾಗಿ ಮಾಡಲಾಗಿ ಭಾರಿ ಖುಷಿ ಆಯ್ತದೆ. ಎಲ್ಲರೂ ಒಟ್ಟಲ್ಲಿ ಒಂಥರ ಹಬ್ಬದ ವಾತಾವರಣ. ಸಂಕ್ರಾಂತಿ ಹಬ್ಬ ನೆನ್ನೆ ನಾವು ಮಾಡಿದ್ರೆ ಇವತ್ತು ಸಂಕ್ರಾಂತಿಗೆ ಯಾವಾಗ ಹಾಕ್ಕೊಂಡು ಇವತ್ತು ನಾನು ಸಜೆಸ್ಟ್ ಹಾಕ್ಕೊಂಡು ನಮ್ಮ ಸಾಹೇಬ್ರಿಗೆ ನಾವು ಒಂದೇ ಒಂದು ಕೇಳ್ಕೊಳ್ಳೋದು, ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಒಂದೇ ಒಂದು ವಿಚಾರ ಕೇಳೋದು, ಆ ಸಿದ್ದರಾಮಯ್ಯ ಸಾರು ನೆಗನೈದ ನಮ್ಮ ಸಾಹೇಬ್ರಿಗೆ ಒಂದು ಅಧಿಕಾರ ಕೊಟ್ಟರೆ 28ಕ್ಕೂ ನಮ್ಮ ಡಿ.ಕೆ. ಶಿವಕುಮಾರ್ ಮತ್ತೆ 5 ವರ್ಷ ಸರ್ಕಾರ ತರ್ತಾರೆ. ಅವ್ರನ್ನೇ KPCC ಅಧ್ಯಕ್ಷ ಈಗ 2 ವರ್ಷ ಅಧಿಕಾರ ಕೊಟ್ಟರೆ ನಿಜವಾಗ್ಲೂ ಇನ್ನೂ 5 ವರ್ಷ ಮುಂದೆ ಅವರು CM ಆಗಿ ಮುಂದುವರಿತಾರೆ. ಸರ್ಕಾರ ತಂದೆ ತರ್ತಾರೆ. ಅಂತೆ ನಾಯಕರಿಗೆ ನೀವು ದಯವಿಟ್ಟು ಸಿದ್ದರಾಮಯ್ಯನವರೇ ನಿಮ್ಮ ಕೈ ಮುಗಿದು ನಿಮ್ಮ ಕಾಲಿಗೆ ನಮಸ್ಕಾರ ಹಾಕ್ತೀವಿ. ನಮ್ಮ ತಾಲೂಕು ಜನ ದಯಮಾಡಿ ಅಧಿಕಾರ ಕೊಡಿ ಸಿದ್ದರಾಮಯ್ಯ ಅಂತ ನಾನು ಮಾತು.